ನಮ್ಮ ಕಣ್ಮಣಿ ಹುಟ್ಟಿ ಸರಿಸುಮಾರು 3 ವರ್ಷಗಳ ನಂತರ ಆ ಕುಟುಂಬಕ್ಕೆ ಒಂದು ಗಂಡು ಮಗುವಿನ ಆಗಮನ. ಇಡೀ ಕುಟುಂಬಕ್ಕೆ ಸಂಭ್ರಮದ ದಿನ ಅದಾಗಿತ್ತು. ಇತ್ತ ನಮ್ಮ ಕಣ್ಮಣಿಗೆ ಗುಂಡು ಗುಂಡಾಗಿ ಮುದ್ದು ಮಾಡಕ್ಕೆ ಒಬ್ಬ ತಮ್ಮ ಹುಟ್ಟಿದ ಸಂತೋಷ. ನಾ ಹೇಳಿದ ಹಾಗೆ 3 ವರ್ಷಗಳ ಅಂತರ. ಆಗಿನಿಂದಲೇ, ಆ ಚಿಕ್ಕ ವಯಸ್ಸಿನಿಂದಲೇ ಅವಳಿಗೆ ಆ ಪುಟ್ಟ ಮಗುವಿನ ಮೇಲೆ ಅತೀವ ಪ್ರೀತಿ, ವಾತ್ಸಲ್ಯ ಹಾಗೂ ಕಾಳಜಿ. 3 ಮಂದಿ ಅಕ್ಕಂದಿರಿದ್ದರೂ ಅವನಿಗೆ ಇವಳ ಮೇಲೆ ಅವಳಿಗಿದ್ದಷ್ಟೇ ಪ್ರೀತಿ. ಹಾಗೆ ನೋಡಿದರೆ ಅವನ ತಾಯಿ ಹಾರೈಕೆ ಮಾಡಿದ್ದಕ್ಕಿಂತ ಹೆಚ್ಚು ಪ್ರೀತಿ ಕೊಟ್ಟು ನೋಡಿಕೊಂಡಿದ್ದು ಅವನ 2ನೇ ಅಕ್ಕ. ಒಂದು ರೀತಿಯಲ್ಲಿ ಆತ ಮತ್ತಷ್ಟು ಭಾಗ್ಯವಂತ. ಯಾಕಂದ್ರೆ ಅವನು ಹುಟ್ಟಿದ್ದು ತಾಯಿಯ ಹೊಟ್ಟೆಯಲ್ಲೇ ಆದರೂ 4 ಜನರ ತಾಯಿ ಪ್ರೀತಿ ಅವನಿಗೆ ಆ ದೇವರು ಕರುಣಿಸಿದ್ದ. ಹೇಳಬೇಕೆ, ಮೊದಲೇ ನಮ್ಮ ಕಣ್ಮಣಿ ಕರುಣಾಮಯಿ. ಅವಳ ಆಟುಕೆಗಳನ್ನೆಲ್ಲ ಆಕೆಯ ತಮ್ಮನಿಗೆ ಕೊಟ್ಟು ಅವನು ಆಟವಾಡುವುದನ್ನು ನೋಡಿ ಸಂಭ್ರಮಿಸುತ್ತಿದ್ದಳು ಆ ಪುಟ್ಟ ಪೋರಿ. ಇವರಿಬ್ಬರ ಮಧ್ಯೆ ಏನೋ ಒಂದು ಹೇಳಿಕೊಳ್ಳಲಾಗದ ಅವಿನಾಭಾವ ಸಂಬಂಧ. ಅಕ್ಕ ತಮ್ಮ ಎನ್ನುವುದಕ್ಕಿಂತ ಇವರಿಬ್ಬರು ಒಳ್ಳೆ ಸ್ನೇಹಿತರಾಗಿ ಬೆಳೆದ್ರು. ಈ ಕುಟುಂಬದಲ್ಲಿ ಯಾರಿಗೂ ಪ್ರೀತಿ ವಾತ್ಸಲ್ಯದ ಕೊರತೆ ಮಾತ್ರ ಇರಲೇ ಇಲ್ಲ ಬಿಡಿ. ಕಣ್ಮಣಿಗೂ ಅವಳ ತಮ್ಮನಿಗೂ ಎಲ್ಲರಿಗಿಂತ ಹೆಚ್ಚು ಪ್ರೀತಿಯ ಮಳೆ ಸುರಿದು ಬೆಳೆಸಿತು ಆ ಕುಟುಂಬ. ಅಪ್ಪನಿಗಂತೂ ಹೆಣ್ಣು ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ. ಅದರಲ್ಲೂ ಹೇಳಬೇಕೆ, ನಮ್ಮ ಕಣ್ಮಣಿ ಹೆಣ್ಣು ಮಕ್ಕಳಲ್ಲಿ ಕೊನೆಯ ಮುದ್ದಿನ ಪೋರಿ. ಹಾಗಾಗಿ ಅಗುಂಗುರು ಕೂದಲಿನ ಸುಂದರ ಗೊಂಬೆಯ ಮೇಲೆ ಅವಳ ಅಪ್ಪನಿಗೆ ಪ್ರೀತಿ ಹೆಚ್ಚೇ ಇತ್ತು. ಆ ತಾಯಿಯ ಎದೆ ಹಾಲಿನಲ್ಲಿ ಅದೆಂಥ ಶಕ್ತಿ ಕಣ್ರಿ. ಸಮವಾಗಿ ಪ್ರೀತಿ ಹಂಚಿ ಬೆಳೆಸಿದಳು ಈ 4ರನ್ನ ಆ ತಾಯಿ. ಇಲ್ಲಿ ನಾನು ಒಂದು ಮಾತು ಹೇಳಲೇಬೇಕು ಸ್ನೇಹಿತರೆ. ಜೀವನದಲ್ಲಿ ಒಂದಿಷ್ಟು ಸಂಬಂಧಗಳಿದೆಯಲ್ಲ, ನಾವು ಯಾರನ್ನ ಆತ್ಮೀಯರಾಗಿ ಪರಿಗಣಿಸ್ತೀವೋ ಅವರ ಜೊತೆಗಿನ ಸಂಬಂಧಗಳು. ಹೌದು, ಆ ಸಂಬಂಧಗಳನ್ನು ಹಾಗೆ ಉಳಿಸ್ಕೊಳ್ಳೋದ್ರಲ್ಲಿ ನಮ್ಮ ಕಣ್ಮಣಿ ಇದ್ದಾಳಲ್ಲ, ಅವಳು ಪ್ರವೀಣೆ. ಹೌದು, ಅವಳಿಂದ ಒಂದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳೇಬೇಕು. ಈ ಸಂಬಂಧಗಳಲ್ಲಿ ಎಷ್ಟು ಪ್ರೀತಿಯಿಂದ ಎಲ್ಲರ ಜೊತೆ ನಡೆಸ್ಕೋತಾ ಇದ್ಲು ಅವಳು ಅಂದರೆ ಹೇಳಕ್ಕೆ ಖುಷಿಯಾಗತ್ತೆ ಕಣ್ರಿ. ಒಂದು ಹೆಣ್ಣು ಮಗಳು ಲವಲವಿಕೆಯಿಂದ ಇದ್ದು ಆ ಇಡೀ ಕುಟುಂಬದ ನೊಗ ಹೊತ್ತು ನಡೀತಾಳಲ್ಲ. ಇನ್ನು ಅವಳು ಚಿಕ್ಕವಳು, ಆದರೂ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋದು ಅವಳ ಹತ್ರ ಇದೆಯಲ್ಲ, ಆ ಗುಣ, ಅದು ತುಂಬ ಅಚ್ಚುಮೆಚ್ಚು ಕಣ್ರಿ. ಹೌದು, ಕಣ್ಮಣಿಯ ಆ ಗುಣ ನೋಡಿದ್ರೆ ಖುಷಿ ಕೊಡುತ್ತೆ ನಮಗೆ. ಸಂಬಂಧಗಳು ಎಷ್ಟು ಸುಲಭವಾಗಿ ಹಾಳಾಗ್ಬಿಡತ್ತೆ. ಆದರೆ ನಮ್ಮ ಕಣ್ಮಣಿ ಅದನ್ನ ಯಾವುದೇ ಕಾರಣಕ್ಕೂ ಆಗಕ್ಕೆ ಬಿಡ್ತಾ ಇರಲಿಲ್ಲ. ಅದು ಅವಳ ಮನಸ್ಸು. ಆ ಮನಸ್ಸು ನಾವೆಲ್ಲರೂ ತಿಳ್ಕೋಬೇಕು. ಒಂದು ಉದಾಹರಣೆ ಹೇಳ್ತೇನೆ. ಈಗ ಸಪೋಸ್ ನಾವು ಒಂದು ಸೈಕಲ್ ಆಗಲಿ, ಒಂದು ಮೋಪೆಡ್ ಆಗಲಿ, ಯಾವುದೋ ಒಂದು ನಮ್ಮ ಹತ್ರ ದಿನ ಉಪಯೋಗಿಸೋದು ಅಂಥದ್ದಿರುತ್ತೆ ಅಲ್ಲ. ಇಲ್ಲ, ಮನೆ ತಗೊಳ್ಳಿ, ಎಲ್ಲದಕ್ಕೂ ಒಂದು ನಿರ್ವಹಣೆ ಅನ್ನೋದು ಮಾಡಬೇಕು. ಹೌದು, ನಿರ್ವಹಣೆ ಮಾಡಿದ್ರೇನೆ ಅಲ್ವಾ ಅದಕ್ಕೆ ಲಾಂಗ್ ಲೈಫ್ ಇರೋದು. ನಮ್ಮ ಕಣ್ಮಣಿ ಇದನ್ನ ಬಹುಬಿ ನಿಭಾಯಿಸ್ತಾ ಇದ್ಲು. ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಅವಳು ಒಂದೊಂದು ಸಂಬಂಧವನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದು ಗೊತ್ತಿದ್ಲು ಅವಳಿಗೆ. ಹೌದು, ಅವಳು ಈ ಸಂಬಂಧಗಳನ್ನ ಎಷ್ಟು ನಯವಾಗಿ, ಎಷ್ಟು ಪ್ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ಲು ಅಂದ್ರೆ ಅದು ಅವಳ ಹುಟ್ಟುಗುಣವಾಗಿತ್ತು. ಎಲ್ಲರನ್ನೂ ಪ್ರೀತಿಯಿಂದ ನಡೆಸ್ಕೊತಾ ಇದ್ಲು. ಯಾವುದೇ ಕಾರಣಕ್ಕೂ ಯಾರಿಗೂ ಅವಳಿಂದ ಅಂತೂ ಬೇಜಾರಾಗ್ತಾನೆ ಇರಲಿಲ್ಲ ಕಣ್ರಿ. ಅಷ್ಟು ಲವಲವಿಕೆಯಿಂದ ಅವಳು ಎಲ್ಲರನ್ನೂ ಮಾತಾಡ್ಸೋಳು, ಎಲ್ರಿಗೂ ಪ್ರೀತಿ ಕೊಡೋಳು. ಒಂದು ವಿಷಯ ಅಷ್ಟೇ ಸತ್ಯ ಕಣ್ರಿ, ನಾವು ಯಾವುದೇ ಸಂಬಂಧ ಆಗಲಿ, ಯಾವುದೇ ವಸ್ತು ಆಗಲಿ ಅದನ್ನ ನಿರ್ವಹಣೆ ಮಾಡಿಲ್ಲ ಅಂದ್ರೆ, ನಾವು ದುರಸ್ತಿ ಮಾಡಕ್ಕೆ ಹೋದಾಗ ಅದರ ಖರ್ಚು ವೆಚ್ಚ ಇರುತ್ತಲ್ಲ, ಅದು ತುಂಬ ದುಬಾರಿ ಆಗ್ಬಿಡತ್ತೆ. ಹೌದಲ್ವಾ? ಇದನ್ನ ನಮ್ಮ ಕಣ್ಮಣಿ ತುಂಬ ಚೆನ್ನಾಗಿ ಅರ್ಥಕೊಂಡಿದ್ಲು. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ದುರಸ್ತಿ ಮಾಡೋದಕ್ಕಿಂತ ಇದರ ನಿರ್ವಹಣೆ ಮಾಡೋದನ್ನ ಅವಳು ತುಂಬ ಚೆನ್ನಾಗಿ ಕಲ್ತಿದ್ಲು.
ಕಲ್ತಿದ್ಲು ಅಂತ ಹೇಳೋದು ತಪ್ಪಾಗಬಹುದು ಬಹುಶಃ. ಯಾಕಂದ್ರೆ ಅವಳ ಮನಸ್ಸು ಹಾಗಿತ್ತು. ಯಾವುದೇ ಕಾರಣಕ್ಕೂ ಯಾರನ್ನು ನೋಯಿಸಬಾರದು ಎನ್ನುವ ಮನಸ್ಸು. ಆ ಮನಸ್ಸು ತುಂಬಾ ಜನಕ್ಕೆ ಇರೋದೇ ಇಲ್ಲ ಕಣ್ರಿ. ಕೆಡುಕು ಮಾಡೋದೇ ದೊಡ್ಡದಾಗಿ ನೋಡ್ತಾರೆ. ಕೆಡುಕು ಮಾಡೋದೇ ಅವರ ಜೀವನದ ವೃತ್ತಿಯಾಗೋಗಿರುತ್ತೆ. ಆದರೆ ನಮ್ಮ ಕಣ್ಮಣಿ ವಿಭಿನ್ನ ಕಣ್ರಿ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವ ಮನಸ್ಥಿತಿ ಅವಳದಾಗಿತ್ತು. ಹಾಗಾಗಿ ನಮ್ಮ ಕಣ್ಮಣಿ ಒಂದಿಷ್ಟು ಪಾಠಗಳು ಹೇಳ್ತಾ ಹೋಗ್ತಾಳೆ. ಈ ಕಥೆಯಲ್ಲಿ ಅವಳ ಬಗ್ಗೆ ಹೇಳೋದಕ್ಕಿಂತ ಅವಳ ಕ್ಯಾರೆಕ್ಟರ್, ಅವಳು ನಡೆಸ್ಕೊಳ್ತಾ ಇದ್ದಿದ್ದ ರೀತಿಗಳು, ಜನರ ಜೊತೆ ಬೆರೆಯೋ ರೀತಿಗಳು ಇದೆಯಲ್ಲ, ಇದು ನಮಗೆ ಆ್ಯಕ್ಚುಲಿ ಸ್ಫೂರ್ತಿ ಕೊಡುತ್ತೆ. ಹಾಗಾಗಿ ಅವಳ ಕಥೆ ಹೇಳ್ತಾ ಹೇಳ್ತಾ ಅವಳ ಒಂದಿಷ್ಟು ಕ್ಯಾರೆಕ್ಟರ್ಸ್ ಇರುತ್ತಲ್ಲ, ಅದನ್ನು ನಾವು ಗ್ರಹಿಸ್ಕೋಬೇಕು ಅಂತ ಅನ್ಸುತ್ತೆ ಕಣ್ರಿ. ಹೌದು, ಅವಳ ಹತ್ರ ಇರೋ ಒಂದಿಷ್ಟು ಒಳ್ಳೆತನಗಳಿದೆಯಲ್ಲ, ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಗ್ರಹಿಸ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಮಗೂ ಒಳ್ಳೆಯದಾಗತ್ತೆ. ಹೌದು ಕಣ್ರಿ, ನಾವು ಕಣ್ಮಣಿ ಹತ್ರದಿಂದ ಕಲಿಬೇಕಾಗಿರೋ ಪಾಠ ನಿರ್ವಹಣೆಯ ಪಾಠ. ಹೌದು, ನಿರ್ವಹಣೆ ಮಾಡ್ತಾ ಬಂದರೆ ದುರಸ್ತಿ ಮಾಡೋ ಪ್ರಮೇಯ ನಮಗೆ ಬರಲ್ಲ. ಸಂಬಂಧಗಳನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ ಕಣ್ರಿ. ಅದನ್ನು ನಾವು ಸರಿಯಾಗಿ ಮಾಡ್ತಾ ಹೋದರೆ ಸಂಬಂಧಗಳು ಹಾಳಾಗಲ್ಲ. ನಮ್ಮ ಕಣ್ಮಣಿ ಇದನ್ನೇ ಮಾಡ್ತಾ ಇದ್ದಿದ್ದು. ಮನೆಯಲ್ಲಿ ಅವಳನ್ನು ಸೇರಿ 6 ಜನ. ಆ 5 ಜನಕ್ಕೂ ಅವಳು ಅಷ್ಟೇ ಪ್ರೀತಿ ಕೊಟ್ಟು ಅದೇ ನಗುಮುಖದಿಂದ ಎಲ್ಲರ ಜೊತೆ ಬೆರೆತು ಬಾಳ್ವೆ ನಡೆಸ್ತಾ ಇದ್ಲು. ಯಾವತ್ತಿಗೂ ಇವರು ಅವರು ಅಂತ ತಾರತಮ್ಯ ಮಾಡಿದವಳಲ್ಲ ನಮ್ಮ ಕಣ್ಮಣಿ. ಸ್ನೇಹಿತರೆ, ನಾವೆಲ್ಲ ಇವಳ ಹತ್ರ ಇರೋ ಈ ಗುಣವನ್ನ ನಿಜವಾಗ್ಲೂ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅನ್ಸುತ್ತೆ. ಹೌದು, ಇವಳ ಈ ಗುಣ ಇದೆಯಲ್ಲ, ಈ ಗುಣದಿಂದ ಎಷ್ಟೋ ಸಂಬಂಧಗಳಲ್ಲಿ ಬಿರುಕು ಬರೋದನ್ನೇ ತಪ್ಪಿಸಿದಾಳೆ ನಮ್ಮ ಕಣ್ಮಣಿ. ಪುಟ್ಟ ಪೋರಿಯಾದರೂ ಇವಳು ಜಾಣೆ. ಬಾಲ್ಯ ಹೋಗಿ ಯವ್ವನ ಎಷ್ಟು ಬೇಗ ಬಂದ್ಬಿಡತ್ತಲ್ಲ ಈ ಹೆಣ್ಣು ಮಕ್ಕಳ ಜೀವನದಲ್ಲಿ. ನಮ್ಮ ಕಣ್ಮಣಿ ಕೂಡ ಆ ಕಾಲನ ಕಟ್ಟುಪಾಡಿಗೆ ಒಗ್ಗಿಕೊಳ್ಳಲೇಬೇಕಾದ ಸಮಯ ಬಂದೇ ಬಿಡ್ತು. ಹೌದು ಸ್ವಾಮಿ, ನಮ್ಮ ಕಣ್ಮಣಿ ವಯಸ್ಸಿಗೆ ಬಂದ್ಲು.